ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 26ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಮಿಥ್ಯಾಚಾರಿ ಸಂಯಮ ಮತ್ತೆ ಯಥಾರ್ಥ ಸಂಯಮ ಇದೆರಡರ ವ್ಯತ್ಯಾಸ ಏನು ಅಂತ ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದೀವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಶ್ಲೋಕದ ಉತ್ತರಾರ್ಧದಲ್ಲಿ ಇಂದ್ರಿಯ ಶಬ್ದದ ಜೊತೆ ಅಗ್ನಿ ಶಬ್ದದ ಸಮಾಸ ಯಾವುದಕ್ಕೋಸ್ಕರ ಮಾಡಿದ್ದಾರೆ, ಮತ್ತೆ ಇಂದ್ರಿಯಾಗ್ನಿಷು ಪದದಲ್ಲಿ ಬಹುವಚನ ಪ್ರಯೋಗ ಮಾಡಿದಾರಲ್ಲ ಅದು ಯಾಕೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಆಸಕ್ತಿ ರಹಿತವಾಗಿರುವಂತಹ ಇಂದ್ರಿಯಗಳ ಮೂಲಕ ನಿಷ್ಕಾಮ ಭಾವದಿಂದ ಅವನ ಮನಸ್ಸಲ್ಲಿ ಯಾವುದೇ ಕಾಮನೆಗಳು ಇಲ್ಲದೆ ವಿಷಯ ಸೇವನ ರೂಪಿ ಅಂದ್ರೆ ಏನು, ಈ ವಿಷಯಗಳನ್ನ ಸೇವಿಸುವಂತ ಒಂದು ಸಾಧನೆಗೆ ಯಜ್ಞದ ರೂಪವನ್ನ ಕೊಡೋದಕ್ಕೋಸ್ಕರ ಇಲ್ಲಿ ಇಂದ್ರಿಯ ಶಬ್ದದ ಜೊತೆ ಅಗ್ನಿ ಅನ್ನುವಂತ ಶಬ್ದವನ್ನ ಉಪಯೋಗ ಮಾಡಿದ್ದಾರೆ. ಅಂದ್ರೆ ಏನು, ಆಸಕ್ತಿ ರಹಿತನಾಗಿ ಇಂದ್ರಿಯಗಳ ಮೂಲಕ ನಾವು ಯಾವುದೇ ಕಾಮನೆಗಳು ಇಲ್ಲದೆ ನಮಗೇನು ಸಿಕ್ಕಿದೆಯೋ ಆ ವಿಷಯ ಸೇವನೆ ಮಾಡ್ತೀವಲ್ವಾ. ಈಗ ನನಗೆ ಯಾವುದ್ರ ಮೇಲೂ ಆಸೆ ಇಲ್ಲ, ಆದರೆ ನನ್ನ ಹೊಟ್ಟೆನ ತುಂಬಿಸ್ಕೊಳ್ಬೇಕು, ಈ ಶರೀರವನ್ನು ನಾನು ಪೋಷಣೆ ಮಾಡೋದಕ್ಕೆ, ಅದು ನನ್ನ ಪಾಲಿಗೆ ಏನು ಬಂದಿರುತ್ತೋ ಅದನ್ನು ತಗೊಳ್ಳೋದು. ಈ ರೀತಿ ನನ್ನ ಮನಸ್ಸಲ್ಲಿ ಯಾವುದೇ ಕಾಮನೆ ಇಲ್ಲ, ಆದರೆ ಆ ವಿಷಯದ ಸೇವನೆಯನ್ನು ಮಾಡೋದು. ಈ ಒಂದು ಸಾಧನೆಗೆ ಯಜ್ಞದ ರೂಪವನ್ನು ಕೊಡೋದಕ್ಕೋಸ್ಕರ ಇಂದ್ರಿಯ ಶಬ್ದದ ಜೊತೆ ಅಗ್ನಿಯ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಇಂದ್ರಿಯದ ಮೂಲಕನೂ ಕೂಡ ಅನಾಸಕ್ತಿಯ ಭಾವದಿಂದ ಬೇರೆ ಬೇರೆ ವಿಷಯಗಳ ಸೇವನೆ ಮಾಡಲ್ಪಡುತ್ತಲ್ವಾ. ಈಗ ನಮ್ಗೊಂದೇ ಇಂದ್ರಿಯ ಇದೆಯಾ, ತಿನ್ನೋದು ಒಂದೇನ ಕೆಲಸ, ನಮಗೆ ಮಾತಾಡಬೇಕಾಗತ್ತೆ, ಬೇರೆಯವರನ್ನ ಮುಟ್ಟಬೇಕಾಗತ್ತೆ, ಮತ್ತು ಕೇಳಬೇಕಾಗತ್ತೆ, ಏನೋ ಒಂದು ವಾಸನೆ ನೋಡಬೇಕಾಗತ್ತೆ. ತನ್ನ ಇಂದ್ರಿಯಗಳು ಏನು ಕೆಲಸ ಮಾಡಬೇಕು, ಅದು ಅನಾಸಕ್ತ ಭಾವದಿಂದ ಮಾಡ್ತಾರೆ ಬೇರೆ ಬೇರೆ ವಿಷಯಗಳ ಸೇವನೆಯನ್ನು. ಅದಕ್ಕೋಸ್ಕರ ಇಲ್ಲಿ ಒಂದು ಇಂದ್ರಿಯ ಅಲ್ಲ, ಇನ್ನೂ ಬೇಕಾದಷ್ಟು ಇಂದ್ರಿಯಗಳಿದೆಯಲ್ಲ, ಈ ಮಾತನ್ನು ಹೇಳೋದಕ್ಕೋಸ್ಕರ ಅಲ್ಲಿ ಬಹುವಚನದ ಪ್ರಯೋಗವನ್ನು ಮಾಡಿದ್ದಾರೆ ಅನ್ನೋದು ಇದರ ಅರ್ಥ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಶಬ್ದಾದಿ ವಿಷಯಗಳನ್ನು ಇಂದ್ರಿಯ ರೂಪಿ ಅಗ್ನಿಗಳಲ್ಲಿ ಹವನ ಮಾಡೋದು ಅಂತಂದರೆ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಈಗ ವಶ ಮಾಡಿಕೊಂಡಿರುವಂಥ ಮತ್ತು ರಾಗದ್ವೇಷದಿಂದ ರಹಿತವಾಗಿರುವಂತಹ ಇಂದ್ರಿಯಗಳ ಮೂಲಕ ನನ್ನಲ್ಲಿ ನನ್ನ ಇಂದ್ರಿಯಗಳನ್ನು ನಾನು ವಶ ಮಾಡ್ಕೊಂಡಿದ್ದೀನಿ, ನನ್ನಲ್ಲಿ ಯಾವುದೇ ರಾಗ ದ್ವೇಷ ಏನೂ ಇಲ್ಲ, ಅಂತಹ ಇಂದ್ರಿಯಗಳ ಮೂಲಕ ನಮ್ಮ ವರ್ಣ ಏನಿದೆಯೋ, ಆಶ್ರಮ ಏನಿದೆಯೋ, ಮತ್ತು ನನ್ನ ಪರಿಸ್ಥಿತಿಗೆ ಅನುಸಾರವಾಗಿ ಯೋಗ್ಯತೆಯಿಂದ ನನಗೇನು ಸಿಕ್ಕಿದೆಯೋ ಆ ವಿಷಯಗಳನ್ನು ಗ್ರಹಿಸಿ ಅದನ್ನು ಇಂದ್ರಿಯಗಳಲ್ಲಿ ವಿಲೀನಗೊಳಿಸೋದು. ಅಂದರೆ ಇದರ ಬಗ್ಗೆ 2ನೇ ಅಧ್ಯಾಯದ 64ನೇ ಶ್ಲೋಕದಲ್ಲಿ ಭಗವಂತ ಆಲ್ರೆಡಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಅಂತಂದರೆ, ಯಾವುದು ಆ ಶ್ಲೋಕ, 64ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ ರಾಗದ್ವೇಷ ವಿಮುಕ್ತೈಸ್ತು ಅಂತ ಬರುತ್ತಲ್ಲ, ಅದು ಅಂತಃಕರಣವನ್ನು ತನ್ನ ಅಧೀನವಾಗಿ ಮಾಡಿಕೊಂಡಿರುವಂತಹ ಸಾಧಕ ಇದ್ದಾನಲ್ಲ, ಅವನು ತನ್ನ ವಶದಲ್ಲಿ ಮಾಡಿಕೊಂಡಿರುವಂತಹ ಮತ್ತು ರಾಗದ್ವೇಷರಹಿತವಾದ ಇಂದ್ರಿಯಗಳ ಮೂಲಕ ವಿಷಯಗಳಲ್ಲಿ ವಿಚರಣೆ ಮಾಡ್ತಾ ಅಂತಃಕರಣದ ಪ್ರಸನ್ನತೆಯನ್ನು ಪಡಿತಾನೆ ಅಂತ ಅದರಲ್ಲಿ ಹೇಳಿದ್ದಾನೆ. ಅಂದರೆ ಅದನ್ನು ಸೇವಿಸುವಂತಹ ಸಮಯದಲ್ಲಿ ಅಥವಾ ಬೇರೆ ಸಮಯದಲ್ಲೇ ಆಗಿರಬಹುದು, ಅಂತಃಕರಣದಲ್ಲಿ ಅಥವಾ ಇಂದ್ರಿಯಗಳಲ್ಲಿ ಯಾವುದೇ ರೀತಿಯ ವಿಕಾರವನ್ನು ಕೂಡ ಉತ್ಪತ್ತಿ ಮಾಡುವಂತಹ ಶಕ್ತಿ ಇಲ್ಲದೆ ಇರುವ ಹಾಗೆ ಮಾಡೋದೇ ಶಬ್ದಾದಿ ವಿಷಯಗಳನ್ನು ಇಂದ್ರಿಯ ರೂಪಿ ಅಗ್ನಿಗಳಲ್ಲಿ ಹವನ ಮಾಡೋದು ಅಂತ ಹೇಳಿರೋದು. ಅಂದರೆ ನಮ್ಮ ಪಾಲಿಗೆ ಏನು ಸಿಕ್ಕಿರುತ್ತೋ, ನನ್ನ ಒಂದು ಯೋಗ್ಯತೆಗೆ ಏನು ಸಿಕ್ಕಿರುತ್ತೋ, ನನ್ನ ವರ್ಣ ಏನಿದೆಯೋ, ನನ್ನ ಆಶ್ರಮ ಏನಿದೆಯೋ, ಅದಕ್ಕೆ ಪರಿಸ್ಥಿತಿಗೆ ಅನುಸಾರವಾಗಿ ನನಗೇನೇ ಸಿಕ್ಕಿರಲಿ, ಅದನ್ನು ಮನಸ್ಸಲ್ಲೂ ಕೂಡ ಅದನ್ನು ಸೇವಿಸಬೇಕಾದ್ರೆ, ತಿನ್ನಬೇಕಾದ್ರೆ, ಕೇಳಬೇಕಾದ್ರೆ, ನೋಡಬೇಕಾದ್ರೆ ಮನಸ್ಸಲ್ಲಿ ಯಾವುದೇ ರೀತಿಯ ವಿಕಾರಗಳು ಬರಬಾರ್ದು. ಅದನ್ನು ಸೇವಿಸಬೇಕಾದ್ರೂ ಅಷ್ಟೇ ಅಥವಾ ಬೇರೆ ಸಮಯದಲ್ಲೂ ಅಷ್ಟೇ ನನ್ನ ಅಂತಃಕರಣದಲ್ಲಿ ಯಾವ ರೀತಿಯ ವಿಕಾರವೂ ಕೂಡ ಇರೋದಿಲ್ಲ, ಆ ರೀತಿ ಆಗೋಗಿರುತ್ತೆ. ಅದನ್ನು ಇಲ್ಲಿ ಶಬ್ದಾದಿ ವಿಷಯಗಳನ್ನು ಇಂದ್ರಿಯ ರೂಪಿ ಅಗ್ನಿಗಳಲ್ಲಿ ಹವನ ಮಾಡೋದು ಅಂತ ಹೇಳಿರೋದು. ಈಗ ನೋಡಿ, ಕಿವಿಗಳ ಮೂಲಕ ನಾವು ನಿಂದನೆ ಮತ್ತು ಸ್ತುತಿ ಇದು ಎರಡನ್ನೂ ನಾವು ಕೇಳಿಸ್ಕೊಳ್ತೀವಿ ತಾನೆ. ನಿಂದನೆ ಮಾಡಿದ್ರೂ ಕೇಳಿಸ್ಕೊಳ್ತೀವಿ, ನಮ್ಮನ್ನು ಯಾರಾದರೂ ಹೊಗಳಿದ್ರೂ ಕೂಡ ಕೇಳಿಸ್ಕೊಳ್ತೀವಿ, ಅಥವಾ ಬೇರೆ ಇನ್ಯಾವುದೋ ರೀತಿಯ
ನಮಗಿಷ್ಟ ಆಗಿರುವಂಥದ್ದು ಅಥವಾ ನಮಗಿಷ್ಟ ಆಗದೆ ಇರುವಂಥ ಶಬ್ದಗಳನ್ನು ಕೇಳ್ತಾ ಇದ್ರೂ ಕೂಡ, ಮತ್ತು ಕಣ್ಣುಗಳಿಂದ ಒಳ್ಳೆಯ ಮತ್ತು ಕೆಟ್ಟ ದೃಶ್ಯಗಳನ್ನು ನೋಡ್ತಾ ಇದ್ರೂ ಕೂಡ, ನಾಲಿಗೆಯ ಮೂಲಕ ಅನುಕೂಲವಾಗಿರುವಂಥದ್ದು, ನನಗಿಷ್ಟ ಆಗಿರುವಂಥದ್ದು ಮತ್ತು ನನಗಿಷ್ಟ ಆಗದೆ ಇರುವಂಥ ರಸವನ್ನು ಸೇವಿಸ್ತಾ ಇರಬೇಕಾದ್ರೂ ಕೂಡ, ಇದೇ ರೀತಿ ಬೇರೆ ಎಲ್ಲ ಇಂದ್ರಿಯಗಳ ಮೂಲಕ ಪ್ರಾರಬ್ಧಕ್ಕನುಸಾರವಾಗಿ ನಮ್ಮ ಯೋಗ್ಯತೆಯಿಂದ ಸಿಕ್ಕಿರುವಂತಹ ಎಲ್ಲ ವಿಷಯಗಳನ್ನು ಕೂಡ ಅನಾಸಕ್ತ ಭಾವದಿಂದ ಸೇವಿಸ್ತಾ ಅಂತಃಕರಣದಲ್ಲಿ ಸಮಭಾವವನ್ನು ಇಟ್ಕೊಳ್ಳೋದು. ಅಂದರೆ ನನ್ನ ಪಾಲಿಗೇನೇ ಬಂದಿರಲಿ, ಇವತ್ತು ನನಗೆ ಗಂಜಿ ಸಿಕ್ಕಿದೆಯಾ ಕುಡಿಯೋದಕ್ಕೆ, ಇದು ನನಗೆ ಪಂಚಾಮೃತ ಅಂದ್ಕೊಂಡು ಅದನ್ನು ಸೇವನೆ ಮಾಡೋದು. ನಾಳೆ ನನಗೆ ಭರ್ಜರಿ ಭೋಜನನೇ ಸಿಗುತ್ತಾ, ಅದನ್ನು ಕೂಡ ಸಾಧಾರಣವಾಗಿ ಇದು ಕೂಡ ಭಗವಂತನ ಪ್ರಸಾದ ಅಂದ್ಕೊಂಡು ತಿನ್ನೋದು. ಗಂಜಿ ಬಂದಾಗ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಮೃಷ್ಟಾನ್ನ ಸಿಕ್ಕಿದಾಗ ನನಗೆ ತುಂಬ ಖುಷಿ ಪಡೋದಿಲ್ಲ, ಅದು ಊಟನೇ ಇದು ಊಟನೇ. ಈ ಶರೀರವನ್ನು ನಾವು ಪೋಷಣೆ ಮಾಡೋದಕ್ಕೆ ನನಗೆ ಯೋಗ್ಯತೆ ಇದ್ದಂಗೆ ನನಗೆ ಭಗವಂತ ಕೊಟ್ಟಿದ್ದಾನೆ ಅಂತ ಒಂದೇ ಸಮಭಾವದಲ್ಲಿ ನೋಡುವಂಥದ್ದು. ಭೇದ ಬುದ್ಧಿ ಇರುತ್ತಲ್ಲ, ಅದರಿಂದ ಹುಟ್ಟಿರುವಂಥ ರಾಗದ್ವೇಷ ಆಗಿರ್ಬೋದು, ಹರ್ಷ ಶೋಕ, ಇದೆಲ್ಲ ವಿಕಾರಗಳು ಅಂತ ಹೇಳ್ತಾರೆ. ಅದು ಯಾವುದೂ ಆಗದಂತೆ ಮಾಡುವಂಥದ್ದು. ಅಂದರೆ ಏನು, ಆ ವಿಷಯಗಳಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ವಿಚಲಿತಗೊಳಿಸುವಂಥ ಯಾವ ಶಕ್ತಿ ಇದೆಯೋ ಅದನ್ನು ಕಂಪ್ಲೀಟಾಗಿ ನಾಶ ಮಾಡಿ ಅವುಗಳನ್ನು ಇಂದ್ರಿಯಗಳಲ್ಲಿ ವಿಲೀನ ಮಾಡ್ತಾ ಇರೋದು ಅಂತ ಅರ್ಥ. ಇದೇ ಶಬ್ದಾದಿ ವಿಷಯಗಳನ್ನು ಇಂದ್ರಿಯ ರೂಪಿ ಅಗ್ನಿಗಳಲ್ಲಿ ಹವನ ಮಾಡೋದು ಅಂತಂದರೆ ಅರ್ಥ. ಯಾಕೆ ಅಂತಂದರೆ ವಿಷಯಗಳಲ್ಲಿ ಆಸಕ್ತಿ, ಸುಖ ಮತ್ತು ಆಕರ್ಷಕ ಬುದ್ಧಿ ಇಲ್ಲದೆ ಇರೋ ಕಾರಣ ಆ ವಿಷಯ ಭೋಗಗಳು ಸಾಧಕನ ಮೇಲೆ ತಮ್ಮ ಪ್ರಭಾವವನ್ನು ಬೀರೋದಿಲ್ಲ. ಅವು ಸ್ವಯಂ ಅಗ್ನಿಯಲ್ಲಿ ಹುಲ್ಲಿನ ಹಾಗೆ ಭಸ್ಮ ಆಗ್ಬಿಡುತ್ತೆ. ಈಗ ನಾವು ಬೇಕಾದಷ್ಟು ಯೋಗಿಗಳು, ತಪಸ್ವಿಗಳು ಇವರನ್ನ ನೋಡ್ತೀವಿ. ಅವ್ರು ನೋಡಿ ಎಂಥ ಒಂದು ಪರಿಸ್ಥಿತಿನಲ್ಲೂ ಸಂತೋಷವಾಗಿ ಸಮಾಧಾನವಾಗಿ ಇರ್ತಾರೆ. ಯಾಕೆ? ಅವರು ತಮ್ಮ ಶರೀರವನ್ನು, ಅಂದರೆ ಅದರಲ್ಲಿರುವಂಥ ಇಂದ್ರಿಯಗಳು, ಮನಸ್ಸು ಎಲ್ಲವನ್ನ ಅವರು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ. ಅಂದರೆ ಅದು ತಾನಾಗಿ ನಿಯಂತ್ರಣಕ್ಕೆ ಬಂದ್ಬಿಟ್ಟಿರುತ್ತೆ. ಯಾಕೆ? ಅವರು ಆ ರೀತಿ ಸಾಧನೆಗಳನ್ನು ಮಾಡಿರ್ತಾರೆ. ತಮ್ಮ ಇಂದ್ರಿಯಗಳು ಏನನ್ನೂ ಬಯಸೋದಿಲ್ಲ, ಆ ಬಯಕೆ ಅನ್ನುವಂಥ ಶಕ್ತಿನೇ ಇರೋದಿಲ್ಲ ಅವ್ರಿಗೆ. ಆ ಭೇದ ಬುದ್ಧಿಗಳು ಅನ್ನೋದೆಲ್ಲ ಹೊರಟೋಗ್ಬಿಟ್ಟಿರುತ್ತೆ, ಎಲ್ಲ ಸುಟ್ಟು ಭಸ್ಮ ಆಗ್ಬಿಟ್ಟಿರುತ್ತೆ. ಅವರಲ್ಲಿ ಮನಸ್ಸನ್ನು ವಿಚಲಿತಗೊಳಿಸುವಂತಹ ಶಕ್ತಿನೇ ಇರೋದಿಲ್ಲ. ಈಗ ನಮಗೆ ತಕ್ಷಣಕ್ಕೆ ಮನಸ್ಸು ವಿಚಲಿತವಾಗಿರುತ್ತೆ. ಈಗ ನಾವು ಭಗವದ್ಗೀತೆಯನ್ನು ಕೇಳಬೇಕು ಅಂದ್ಕೊಂಡಿರ್ತೀವಿ, ಇನ್ನೊಂದು ಕ್ಷಣಕ್ಕೆ ನಮ್ಮ ಮನಸ್ಸು ಚೇಂಜ್ ಆಗಿಬಿಟ್ಟು ಇಲ್ಲ ನಾನು ಇವತ್ತು ಫಿಲಮ್ಗೆ ಹೋಗಬೇಕು, ಫಿಲಮ್ ಹಾಡನ್ನು ಕೇಳಬೇಕು, ಈ ರೀತಿ ನಮಗೆ ಬೇರೆ ಇನ್ಯಾರ್ದೋ ಮಾತುಕತೆಯನ್ನು ಕೇಳಕ್ಕೆ ಹೋಗ್ಬಿಡೋದು. ಅಥವಾ ಇವತ್ತು ನಾನು ಭಗವಂತನಿಗೆ ನೈವೇದ್ಯ ಮಾಡಬೇಕು ಅಂದ್ಕೊಂಡಿರ್ತೀನಿ, ಅದೇ ಊಟವನ್ನು ಮಾಡಬೇಕು ಅಂದ್ಕೊಂಡಿರ್ತೀನಿ, ಯಾರೋ ಬಂದು ಎಲ್ಲಿಗೋ ಕರೆದ್ರು ಅಂತ ಅಲ್ಲಿಗೆ ಹೊಟ್ಟೋಗೋದು. ಈ ರೀತಿ ನಮ್ಮ ಮನಸ್ಸು ತುಂಬಾ ವಿಚಲಿತಗೊಳ್ಳುತ್ತೆ. ಯಾಕೆ? ಆ ಶಕ್ತಿ ನಮ್ಮ ಮೇಲೆ ಹಾವಿಯಾಗುತ್ತೆ. ಅಂದರೆ ಅದು ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ. ಎಲ್ಲಿವರೆಗೂ ಭಗವಂತನಲ್ಲಿ ನಾವು ಕಂಪ್ಲೀಟಾಗಿ ನಮ್ಮನ್ನು ನಾವು ಶರಣಾಗತಿ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ ಇಂದ್ರಿಯಗಳ ದಾಸರಾಗಿರ್ತೀವಿ ನಾವು. ಯಾವಾಗ ನಾವು ಇಂದ್ರಿಯಗಳ ಸ್ವಾಮಿಗಳಾಗ್ತೀವೋ ಆಗಿದೆಲ್ಲ ಸಾಧ್ಯ ಆಗುತ್ತೆ. ಅಂದರೆ ಒಬ್ಬ ಸಾಧಕ ಹೇಗಿರಬೇಕು ಅನ್ನೋದನ್ನ ಭಗವಂತ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾನೆ ನೋಡಿ. ಯಾವುದಾದ್ರೂ ಒಂದು ರೀತಿಯಲ್ಲಿ ಒಟ್ಟಿನಲ್ಲಿ ನಮ್ಮ ಇಂದ್ರಿಯಗಳನ್ನು ನಾವು ಕಂಪ್ಲೀಟಾಗಿ ಮನಸ್ಸು ಸೇರದ ಹಾಗೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು. ನಮ್ಮ ಮನಸ್ಸು ವಿಚಲಿತವಾಗಬಾರ್ದು. ಇಂದ್ರಿಯಗಳು ಹೇಳಿದ ತಕ್ಷಣ ನಮ್ಮ ಮನಸ್ಸು ಅದರಿಂದ ಓಡಬಾರ್ದು. ಅದು ನಾವು ಮಾಡಬೇಕಾಗಿರುವಂಥದ್ದು. ಈ ವಿಷಯವನ್ನು ಹೇಳೋದಕ್ಕೆ ಇಲ್ಲಿ ಭಗವಂತ ಹೇಳಿದಾನೆ, ಶಬ್ದಾದಿ ವಿಷಯಗಳನ್ನು ಇಂದ್ರಿಯ ರೂಪಿ ಅಗ್ನಿಗಳಲ್ಲಿ ಹವನ ಮಾಡೋದು. ಇಲ್ಲಿ ಒಂದು ಇಂದ್ರಿಯವನ್ನು ತಗೊಂಡಿದ್ದಾನೆ, ಶಬ್ದ ಅನ್ನುವಂಥ ಒಂದು ಇಂದ್ರಿಯ ವಿಷಯವನ್ನು ತಗೊಂಡು ಹೇಳ್ತಾ ಇರೋದು. ಸೊ ನಾವು ಇನ್ನೂ ಎಷ್ಟೆಲ್ಲ ಇಂದ್ರಿಯಗಳಿದೆಯೋ ಅದಕ್ಕೇನು ವಿಷಯಗಳಿದೆಯೋ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಿಲ್ಲಿ ಬಹುವಚನವನ್ನು ಉಪಯೋಗ ಮಾಡಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.